ಎಲ್ರಿಗೂ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ICAR ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುತ್ತಿರುವ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 27ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ರೈತ ಬಾಂಧವರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ದಿನ ಹಿಪ್ಪನೇರಳೆ ಬೇಸಾಯದಲ್ಲಿ ಥ್ರಿಪ್ಸ್ ಹಾಗೂ ನುಸಿ ಬಾಧೆ ಹಿಪ್ಪನೇರಳೆ ಎಲೆಗಳ ಗುಣಮಟ್ಟ ಹಾಗೂ ಇಳುವರಿಗಳ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಹಿಪ್ಪನೇರಳೆ ಬೇಸಾಯದಲ್ಲಿ ನುಸಿ ಬಾಧೆ ಹಾಗೂ ಥ್ರಿಪ್ಸ್ನ ಗುರುತಿಸುವಿಕೆ ಹಾಗೂ ಇದರ ವೈಜ್ಞಾನಿಕ ನಿರ್ವಹಣೆ ಹೇಗೆ ಮಾಡಬೇಕೆಂದು ತಿಳ್ಕೊಳ್ಳೋಣ. ಇದರ ಬಗ್ಗೆ ತಿಳಿಸಿಕೊಡಲು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಖಿಲ ಭಾರತ ಸುಸಂಘಟಿತ ನುಸಿ ಸಂಶೋಧನಾ ಯೋಜನಾ ಕಿರಿಯ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ತಿಳಿಸಿಕೊಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ BS, ಅಖಿಲ ಭಾರತ ಸುಸಂಘಟಿತ ಕೃಷಿ ನುಸಿ ಸಂಶೋಧನಾ ಯೋಜನೆ ಅಡಿಯಲ್ಲಿ ಕಿರಿಯ ನುಸಿ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಟೆಕ್ ಟಾಕ್ ಟ್ಯೂಸ್ಡೇ ಒಂದು ಎಪಿಸೋಡಲ್ಲಿ ನಾನು ರೇಷ್ಮೆಯಲ್ಲಿ ಮತ್ತು ಹಿಪ್ಪನೇರಳೆಯಲ್ಲಿ ಬಾಧಿಸ್ತಿರುವಂಥ ಏನು ರಸ ಇರುವಂಥ ಕೀಟಗಳ ಬಗ್ಗೆ, ಬಾಧೆ ಮತ್ತು ಅದರ ನಿರ್ವಹಣೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲು ಇದ್ದೇನೆ. ಇವತ್ತಿನ ದಿನ ಹಿಪ್ಪನೇರಳೆಯಲ್ಲಿ ಭಾಳಷ್ಟು ಕೀಟಗಳು ಹಾನಿ ಮಾಡೋದು ಕಂಡಿದ್ದೇವೆ. ಅದರಲ್ಲಿಯೂ ಸಹ ರೈತರಿಗೆ ಮುಖ್ಯವಾಗಿ ಪ್ರಮುಖವಾಗಿ ಕಾಡುತ್ತಿರುವಂಥ ರಸ ಇರುವಂಥ ಕೀಟಗಳು ಅಂದರೆ ಒಂದು ಥ್ರಿಪ್ಸು ಹಾಗೂ ನುಸಿ ಮೈಟ್ಸ್ ಅಂತ ಕರಿತೀವಿ. ಮೊದಲನೇದಾಗಿ ನಾನು ಈ ಎರಡು ರಸ ಇರುವಂಥ ಕೀಟಗಳ ಬಗ್ಗೆ ಯಾವ ರೀತಿ ಅದನ್ನು ಗುರುತಿಸಬೇಕು, ಯಾವ ಸಂದರ್ಭದಲ್ಲಿ ಬರುತ್ತೆ, ಅದು ಯಾವ ರೀತಿ ಬಾಧೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕವಾಗಿ ಒಂದು ಮಾಹಿತಿಯನ್ನು ಕೊಡಲು ಇಷ್ಟಬಯಸ್ತೇನೆ. ಮೊದಲನೇದಾಗಿ ನಾನು ಬೇಸಿಗೆ ಕಾಲದ ಶುರುವಾಗೋಂಥ ಸಂದರ್ಭಗಳಲ್ಲಿ ಆದರೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಹಾಗೂ ಮೇ, ಜೂನ್ವರೆಗೂ ಸಹ ನಾವು ಈ ಥ್ರಿಪ್ಸನ್ನು ಒಂದು ಹುಳ, ರಸ ಇರುವಂಥ ಹುಳ ಬಾಧೆ ಕಂಡು ಬರ್ಬೋದು. ಥ್ರಿಪ್ಸ್ ನಿಮಗೆ ನೋಡೋದಕ್ಕೆ ಭಾಳ ಚಿಕ್ಕದಾಗಿರುತ್ತೆ, ಉದ್ದಾಗಿರುತ್ತೆ. ಸಾಮಾನ್ಯವಾಗಿ ನಾವು ಬರೇ ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ರೈತರು ಆ ಒಂದು ಹುಳ ಇದೇನೋ ಇಲ್ವೋ ಅಂತ ಗುರ್ತಿಸೋದಕ್ಕೆ ಒಂದು ಹಿಪ್ಪನೇರಳೆ ಎಲೆಯ ಕೆಳಭಾಗದಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನು ಅಥವಾ ಒಂದು ವೈಟ್ ಕಲರ್ ಪೇಪರ್ನ ಇಟ್ಕೊಂಡು ಸ್ವಲ್ಪ ತಟ್ಟಿದರೆ ಸಾಕು, ನಿಮಗೆ ಸಣ್ಣ ಸಣ್ಣ ಹುಳಗಳು ಆ ಪೇಪರ್ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಬೀಳುವಂಥದ್ದು ಕಂಡು ಬರುತ್ತೆ. ಸೊ ಅದು ಓಡಾಡೋದಂಥ ಚಿಕ್ಕ ಚಿಕ್ಕ ಹುಳುಗಳನ್ನು ನಾವು ಥ್ರಿಪ್ಸ್ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ಇದು ರಸ ಇರುವಂಥ ಕೀಟ. ಒಂದು ಕಡೆ ನಿಮಗೆ ಸ್ಕ್ರೇಪಿಂಗ್ ಅಂತ ಕರಿತೀವಿ. ಅದು ರಸ ಇರುವಂಥ ಲಕ್ಷಣ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ಮೊದಲನೇದಾಗಿ ಎಳೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಮಡ್ಚ್ಕೊಳ್ಳೋಂಥ ಆಗಿದೆ. ಅದಕ್ಕೆ ಅಪ್ವರ್ಡ್ ಫೋಲ್ಡಿಂಗ್ ಅಂತ ಕರಿತೀವಿ. ಸಣ್ಣ ಸಣ್ಣ ವೈಟ್ ಕಲರ್ ಪ್ಯಾಚಸನ್ನು ಕಾಣಿಸ್ಬರುತ್ತೆ ಎಲೆಯ ಮೇಲ್ಭಾಗದಲ್ಲಿ. ಮತ್ತು ಈ ರಸ ಇರುವ ಕಾರಣದಿಂದ ಎಲೆಗಳು, ಹಸಿರು ಎಲೆಗಳು ನಿಮಗೆ ಹಳದಿಗೆ ಟರ್ನ್ ಆಗುವಂಥದ್ದು, ಜೊತೆಗೆ ನಿಮಗೆ ಮಡ್ಚ್ಕೊಳ್ಳೋಂಥದ್ದು ಮತ್ತು ಅದರ ಗುಣಮಟ್ಟವನ್ನು ಕಂಡುಕೊಳ್ಳೋಂಥದ್ದು. ಸೊ ಈ ಥ್ರಿಪ್ಸು ನಿಮಗೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅದ್ರ ಡ್ರೈ ವೆದರ್ ಅಂತ ಹೇಳ್ತೀವಿ, ಆ ಡ್ರೈ ವೆದರ್ ಕಂಡೀಷನಲ್ಲಿ ಮತ್ತು ಒಂದು ತೋಟದಲ್ಲಿ ಸ್ಟ್ರೆಸ್ ಇರುವಂಥ ಕಂಡೀಷನ್ಗಳಲ್ಲಿ ಜಾಸ್ತಿ ಬರುವಂಥದ್ದು. ಜೊತೆಗೆ ಎರಡನೇ ಮುಖ್ಯವಾದಂಥ ಹುಳ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಹಿಪ್ಪನೇರಳೆಯಲ್ಲಿ ಕಾಣಿಸ್ತಿರ್ಬೋದು ಅಂತಂದರೆ ನುಸಿ. ಈ ನುಸಿ ಅನ್ನೋದು ನಿಮಗೆ ಮೊದಲನೇದಾಗಿ ನಮಗೆ ಚಿಕ್ಕ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ತಿರುವಂಥದ್ದು. ಆದರೆ ಈ ಹಿಪ್ಪನೇರಳೆಯಲ್ಲಿ ಕಾಣಿಸ್ತಿರುವಂಥ ನುಸಿ ನಿಮ್ಮ ಏನು ಮೆಣಸಿನಕಾಯಿಯಲ್ಲಿ, ತರಕಾರಿಯಲ್ಲಿ ಕಾಣಿಸ್ತಿರುವಂಥ ಯೆಲ್ಲೋ ಮೈಟ್ ಅಂತ ಕರಿತೀವಿ, ಅದು ಒಂದು ಹಿಪ್ಪನೇರಳೆಯಲ್ಲಿ ದಾಳಿ ಮಾಡ್ತಿರುವಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದರೆ ನಿಮಗೆ ಮೊದಲೇ ಮಳೆ, ಆದರೆ ಮೇ ಅಲ್ಲಿ, ಜೂನಲ್ಲಿ ಮೊದಲೇ ಮಳೆ ಆದಮೇಲೆ ಅದರದ್ದು ತೀವ್ರತೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕಂಟಿನ್ಯೂಸ್ ಡ್ರೈ ಪೀರಿಯಡ್ ಇರುತ್ತೆ. ಅಂದರೆ ಒಂದು ವೇಳೆ ಆಷಾಢ ಕಾಲದಲ್ಲಿ ಏನು ಒಂದು ತಿಂಗಳ ಡ್ರೈ ಪೀರಿಯಡ್ ಇರುತ್ತೆ, ಆ ಸಂದರ್ಭದಲ್ಲಿ ಈ ನುಸಿ ಕೀಟ ಬಾಧೆ ಜಾಸ್ತಿ ಕಂಡು ಬಂದಿರುವಂಥದ್ದು. ಸೊ ಅದರಲ್ಲಿ ಮುಖ್ಯವಾಗಿ ಹ್ಯುಮಿಡಿಟಿ ಒಂದು ಮುಖ್ಯವಾದಂಥ ಪಾತ್ರನೂ ವಹಿಸುತ್ತೆ ಈ ಒಂದು ಕೀಟದ ಬಾಧೆಯ ಸಂಖ್ಯೆಗಳನ್ನು ಜಾಸ್ತಿ ಮಾಡೋದಕ್ಕೆ. ಈ ನುಸಿನ ಕಂಡುಹಿಡಿಯೋದು ಹೇಗೆ ಅಂತಂದರೆ, ನಾವು ಬರೇ ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ, ಯಾಕಂದರೆ ಮೈಕ್ರೋಸ್ಕೋಪಲ್ಲಿ ನೋಡಬೇಕಾಗತ್ತೆ. ಆದರೆ ಎಲೆಯ ಒಂದು ಏನು ಗುರ್ತಿನ ಮೇಲೆ ನಾವು, ಎಲೆ ಬಾಧೆ ಗುರ್ತಿನ ಮೇಲೆ ನಾವು ಅದನ್ನು ಕಂಡಿಯೋಕ್ಕೆ ಭಾಳ ಸುಲಭವಾದದ್ದು. ಸೊ ಸಾಮಾನ್ಯವಾಗಿ ರೈತರು ಇದಕ್ಕೆ ಚೌಟಿ ರೋಗ ಅಂತ ಕರೀತಾರೆ. ಮೇಲ್ಭಾಗದ ಎಲೆಗಳು ಏನಿದ್ದಾವೆ ಅದು ನಿಮಗೆ ಸುತ್ತಾಗಿ ನಿಮಗೆ ಚೌಟಿ ರೀತಿಯಲ್ಲಿ ಆಕಾರದಲ್ಲಿ ಹೋಗ್ತಾ ಇರುತ್ತೆ.
ಮುಖ್ಯವಾಗಿ ಈ ನುಸಿ ಬಾಧೆ ಬಂದಿರುವಂಥ ತೋಟಗಳಲ್ಲಿ ಎಲೆ ಗುಣಮಟ್ಟವನ್ನು ಕಳ್ಕೊಳ್ಳುತ್ತೆ, ಯಾವುದೇ ರೀತಿಯಾದಂಥ ಪೋಷಕಾಂಶ ಇರೋದಿಲ್ಲ. ಅಂಥ ಎಲೆಗಳನ್ನು ನಾವು ರೇಷ್ಮೆ ಹುಳಕ್ಕೆ ಕೊಟ್ಟಂಥ ಸಂದರ್ಭಗಳಲ್ಲಿ ರೇಷ್ಮೆ ಹುಳುಗಳ ಗುಣಮಟ್ಟ ಬೆಳವಣಿಗೆ ಆಗೋದಿಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟ ಬಯಸ್ತೇನೆ. ಮುಖ್ಯವಾಗಿ ರೈತರಿಗೆ ಇದು ಯಾಕೆ ಈ ರಸಿ ಇರುವಂಥ ಕೀಟಗಳು ದಾಳಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ರೈತರು ಹಿಪ್ಪನೇಳೆಗಳಲ್ಲಿ ಅವ್ರದ್ದೇ ಆದಂಥ ಒಂದು ಪದ್ಧತಿಗಳನ್ನು, ಬೇಸಾಯ ಪದ್ಧತಿಗಳನ್ನು ಅನುಸರಿಸ್ತಾರೆ. ಸೊ ಇಲ್ಲಿ ನಾವು ಹಿಪ್ಪನೇಳೆಯಲ್ಲಿ ಕಂಡು ಬಂದಿರೋದು ಏನಂತಂದರೆ, ಸಮತೋಲನವಾಗಿ ಯಾರೂ ಪೋಷಕಾಂಶ ಕೊಡೋದಿಲ್ಲ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದಿಲ್ಲ, ಮತ್ತು ಅದೇ ರೀತಿಯಾದಂಥ ಬೇಸಾಯ ಏನು ಶಿಫಾರಸು ಮಾಡಿರುವಂಥ ಬೇಸಾಯ ಕ್ರಮಗಳಿದ್ದಾವೆ ಅದನ್ನು ಅನುಸರಿಸೋದಿಲ್ಲ. ನಾವು ಮುಖ್ಯವಾಗಿ ಪೋಷಕಾಂಶ ಅಂತಂದರೆ ನಾವು ಸರಿಯಾದ ರೀತಿಯಾದಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಕೊಡಬೇಕಾಗುತ್ತೆ. ಆದರೆ ನಮ್ಮಲ್ಲಿ ರೈತರು ಭಾಳಷ್ಟು ಜನ ನಾವು ನೋಡಿರೋದು ಏನಂತಂದರೆ, ಹಿಪ್ಪನೇಳೆಗೆ ಕೇವಲ ನಾವು ಸಾರಜನಕ ಅಂದರೆ ಯೂರಿಯಾ ಮಾತ್ರ ಕೊಡ್ತಾರೆ. ಮಳೆ ಬಂದಂಥ ಸಂದರ್ಭಗಳಲ್ಲಿ ಯೂರಿಯಾನ ಮಾತ್ರ ಕೊಡುವಂಥದ್ದು. ಸೊ ಯೂರಿಯಾ ಕೊಟ್ಟಂಥ ಸಂದರ್ಭಗಳಲ್ಲಿ ರಸ ಇರುವಂಥ ಕೀಟಗಳಿಗೆ ಉತ್ಪಾದನೆ ಆಗೋದಕ್ಕೆ ಭಾಳಷ್ಟು ಸುಲಭ ಆಗುತ್ತೆ. ಸೊ ಆ ಕಾರಣದಿಂದ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ತೋಟದಲ್ಲಿ ಯಾವುದೇ ರೀತಿಯಾದಂಥ ಕಳೆನೇ ಇರಬಾರ್ದು. ಕಳೆ ನಿರ್ವಹಣೆ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಜೊತೆಗೆ ಮತ್ತು ಏನು ಶಿಫಾರಸು ಮಾಡಿರುವಂಥ ಬೇಸಾಯ ಕ್ರಮಗಳನ್ನು, ಯಾವುದೇ ರೀತಿಯಾದಂಥ ಹೆಚ್ಚಿನ ನೀರಾವರಿ ಕೊಡುವಂಥದ್ದು ಅಥವಾ ನೀರಿಲ್ಲ ಅಂತೇಳಿ ನೀರು ಕೊಳ್ಳಾರ್ದಂಗೆ ನೀರಾವರಿಗೆ ಅಂದರೆ ಡ್ರಿಪ್ ಇರಿಗೇಷನ್ನು ಅಥವಾ ಏನು ನೀರು ಕೊಡುವಂಥದ್ದಕ್ಕೆ ನೀವು ಸ್ಟ್ರೆಸ್ ಕೊಡಬಾರ್ದು ಗಿಡಕ್ಕೆ. ಜೊತೆಗೆ ನಾವಿಲ್ಲಿ ಹೇಳೋದೇನಂತಂದರೆ ಮತ್ತು ಅಂತರವನ್ನು ಕಾಪಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಅಂತರ ಅಂತಂದರೆ ಸ್ಪೇಸಿಂಗ್ ಭಾಳಷ್ಟು ಜನ ನೋಡಿದ್ದೀವಿ. ಈಗಾಗಲೇ ನಾವು ಶಿಫಾರಸು ಮಾಡ್ತಿರೋದು ನಿಮಗೆ ವೈಡರ್ ಸ್ಪೇಸಿಂಗ್ ಪ್ಲಾಂಟಿಂಗ್ ಹೋಗಿ ಅಂತೇಳಿ. ಸೊ ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ನೋಡ್ತಿರುವುದು ಈ ಒಂದು ರಸ ಇರುವಂಥ ಕೀಟಗಳ ಬಾಧೆ ಜಾಸ್ತಿಯಾಗಿ ಕಂಡು ಬರ್ತಿರುವಂಥದ್ದು. ಈ ರಸ ಇರುವಂಥ ಕೀಟಗಳ ನಿರ್ವಹಣೆ ಅನುಸರಿಸಬೇಕಾದಂಥ ಕ್ರಮಗಳೇನಂತಂದರೆ, ಮೊದಲನೇದಾಗಿ ನಾವು ತೋಟದಲ್ಲಿ ಮೊದಲನೇ ಅಂದರೆ ಏನು ಸವರಿಕೆ ಮಾಡಿ 15-20 ದಿನಗಳಲ್ಲಿ ನಾವು ಗುರ್ಸುವಂಥದ್ದು ಭಾಳ ಮುಖ್ಯವಾದಂಥ ಪಾತ್ರ. ಜೊತೆಗೆ ರೆಗ್ಯುಲರಾಗಿ ನೀವು ಫೀಲ್ಡಲ್ಲಿ ನೋಡಿ ಯಾವ ರೀತಿಯಾದಂಥ ಎಲೆಗಳನ್ನು ಆಕಾರ ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗತ್ತೆ. ಸೊ ಈ ಗಮನಿಸಿರುವಂಥ ಎಲೆಗಳಲ್ಲಿ ಅಥವಾ ಬಾಧೆ ಕಂಡು ಬಂದಿರುವಂಥ ತೋಟಗಳಲ್ಲಿ ನೀವು ಏನು ಮಾಡಬೇಕಾಗಿರೋದು ಮುಖ್ಯವಾಗಿ ನಾವು ಈಗಾಗಲೇ ನಾನು ಸಮತೋಲನವಾಗಿ ಯೂರಿಯಾ, DAP, ಪೊಟ್ಯಾಷಿಯಂ ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ನೀವು ಸಮತೋಲನವಾಗಿ ಕೊಡಬೇಕಾಗುತ್ತೆ. ಜೊತೆಗೆ ಕೊಟ್ಟಂಥ ಸಂದರ್ಭಗಳಲ್ಲಿ ಸಹ ನಿಮಗೆ ಬಾಧೆ ಕಂಡು ಬಂದಂಥದ್ರಲ್ಲಿ ನಿಮಗೆ ಅನೇಕ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸ್ಬೋದು. ಮುಖ್ಯವಾಗಿ ಮೊದಲನೇದಲ್ಲಿ ಸ್ಕೌಟಿಂಗ್ ಅಂತ ಕರಿತೀವಿ. ಅಂದರೆ ಎಲ್ಲೆಲ್ಲಿ ಬಾಧೆ ಕಂಡು ಬಂದಿರುವಂಥ ಎಲೆಗಳನ್ನು ನೀವು ತೆಗೆದು ನಾಶಪಡಿಸೋಂಥದ್ದು. ಎರಡನೇದು, ನೀವು ಭಾಳಷ್ಟು ಜನ ರೈತರು ಯಾಕಂದರೆ ಒಂದು ತೋಟದಲ್ಲಿ ಬರುತ್ತೆ, ಪಕ್ಕದ ತೋಟದಲ್ಲಿ ಸಹ ನಿಮಗೆ ರೇಷ್ಮೆ ಇರೋದ್ರಿಂದ ಅವರು ಹುಳ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಂದರ್ಭದಲ್ಲಿ ನಾವು ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಾವು ಮುಖ್ಯವಾಗಿ ಬ್ಲ್ಯಾಂಕೆಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ನಿಮಗೆ ಕಳೆದ ಸಾಲದಲ್ಲಿ ಈ ರೀತಿಯಾದಂಥ ಬಾಧೆ ಕಂಡು ಬಂದಿರುವಂಥ ತೋಟಗಳಲ್ಲಿ ನೀವು ಸವರಿಕೆ ಮಾಡಿಕೊಂಡು 15-20 ದಿನದಲ್ಲಿ ನೀವು ಒಂದು ನೀಮ್ ಸೋಪ್ ಅನ್ನೋದನ್ನು, ಒಂದು ಬೇವಿನ ರೂಪದಲ್ಲಿ ಇರ್ತಿರುವಂಥ ನೀಮ್ ಸೋಪ್ನ ನೀವು 10 ಗ್ರಾಮ್ 1 ಲೀಟ್ರದಲ್ಲಿ ಹಾಕ್ಕೊಂಡು ಸಿಂಪಡಣೆ ಮಾಡ್ಬೋದು. ಅಥವಾ ನಿಮಗೆ ರಾಸಾಯನಿಕದಲ್ಲಿ ಹೋಗ್ಬೇಕಂದಂಥವ್ರಿಗೆ ನಿಮಗೆ ಕ್ಲೋರ್ಫೆನ್ಫೆರ್ ಅಂತ ಹೇಳ್ತೀವಿ, ಅದನ್ನು ನೀವು 1.5 ಮಿಲಿ 1 ಲೀಟ್ರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದು. ಸೊ ಈ ಸಿಂಪಡಣೆ ಮಾಡಿ ನಿಮಗೆ ಒಂದು 15-20 ದಿನ ಕಾಲ ಆದಮೇಲೂ ಸಹ ನಿಮಗೆ ರಸ ಇರುವಂಥ ಕೀಟ ಕಂಡು ಬಂದಂಥ ಸಂದರ್ಭಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಶಿಫಾರಸು ಮಾಡಿರುವಂಥ ಅಬಾಮೆಕ್ಟಿನ್ ಅನ್ನೋ ಒಂದು ರಾಸಾಯನಿಕ ನುಸಿನಾಶಕವನ್ನು 0.8 ಪ್ರತಿ ಮಿಲಿ ನೀರಿನಲ್ಲಿ ಬೆರೆಸಿ ನಿಮಗೆ ಸಿಂಪಡಣೆ ಮಾಡಿ 20 ದಿನ ಕಾಲ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಅವಾಗ ಆ ಸಂದರ್ಭಗಳಲ್ಲಿ ನಾವು ಆ ಎಲೆಗಳನ್ನು ನಾವು ರೇಷ್ಮೆ ಹುಳಕ್ಕೆ ಕೊಡೋದಕ್ಕೆ ಸೂಕ್ತವಾದದ್ದು. ಸೊ ಇಲ್ಲಿ 2 ವಿಚಾರ, ಅನೇಕ ರೀತಿಯಾದಂಥ ಔಷಧಿಗಳನ್ನು ನೀವು ಮಾರ್ಕೆಟಲ್ಲಿ ಸಿಂಪಡಣೆ ಮಾಡ್ಬೋದು. ಆದರೆ ಮಾರ್ಕೆಟಲ್ಲಿ ಸಿಕ್ಕಿರುವಂಥ ಔಷಧಿಗಳನ್ನು ಸಿಂಪಡಣೆ ಮಾಡೋದಾದರೆ ನಿಮಗೆ ಮೊದಲನೇದಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು ರೈತರು. ಮೊದಲನೇದಾಗಿ ಈ ಹುಳ ನಿಮಗೆ ಈ ಹುಳಗಳು ನಿಮಗೆ ನಿಯಂತ್ರಣ ಆಗುತ್ತಾ, ಜೊತೆಗೆ ರೇಷ್ಮೆ ಹುಳಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಯಾಕಂದರೆ ಭಾಳಷ್ಟು ಜನ ರೈತರು ಈ ಪರಿಕರ ಮಾರಾಟಗಾರದಲ್ಲಿ ಔಷಧಿಗಳನ್ನು ತೊಗೊಂಡು ಸಿಂಪಡಣೆ ಮಾಡೋದ್ರಿಂದ ಭಾಳಷ್ಟು ಜನ ರೈತರಿಗೆ ಗೂಡು ಆಗೋದಿಲ್ಲ, ರೇಷ್ಮೆ ಹುಳುಗಳು ಸತ್ತೋದ್ವು ಅನ್ನೋ ಒಂದು ಭಾಳಷ್ಟು ಜನ ರೈತರು ಅನುಭವಿಸಿದ್ದಾರೆ. ಅದರ ಪ್ರಕಟಣೆಗಳು ನಾವು ಕೇಳಿದ್ದೀವಿ. ಸೊ ಮುಖ್ಯವಾಗಿ ಶಿಫಾರಸು ಮಾಡಿರುವಂಥ ಕೆಮಿಕಲ್ಗಳು ಮತ್ತು ರೇಷ್ಮೆ ಹುಳಕ್ಕೆ ಸೇಫ್ ಆಗಿರುವಂಥ ಕೆಮಿಕಲ್ಗಳನ್ನ ನೀವು ಸಿಂಪಡಣೆ ಮಾಡಬೇಕಾಗತ್ತೆ. ಜೊತೆಗೆ ಭಾಳಷ್ಟು ಜನಕ್ಕೆ ನಾವು ಜೈವಿಕದಲ್ಲಿ ಸಹ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋದಾದರೆ ಏನು ಸೋಡೋಮೋನಾಸ್ ಫ್ಲವರ್ಸೆನ್ಸ್ ಅಂತ ಕರಿತೀವಿ, ಇದು ಜೈವಿಕ ಶಿಲೀಂಧ್ರ ನಾಶಕ ಪೌಡರ್ ಇದು. ಸೊ ಮಾರ್ಕೆಟಲ್ಲಿ ನಿಮಗೆ ಭಾಳಷ್ಟು ಕಂಪ್ನಿಗಳಲ್ಲಿ ಸಿಗ್ಬೋದು. ಆದರೆ ನಾವು ಸಾಮಾನ್ಯವಾಗಿ ಏನು NBAIR ಅನ್ನೋ ಒಂದು ಏನು ಸಂಸ್ಥೆ ಇದೆ, ಕೇಂದ್ರ ಭಾರತದ ಒಂದು ಆರ್ಗನೈಸೇಷನ್ ಇದೆ, ಅಲ್ಲಿ ನಿಮಗೆ ಶತಪಥ ಆಲ್ರೌಂಡರ್ ಅಂತ ಸಿಗುತ್ತೆ. ಅದು ಪ್ರತಿ ಲೀಟ್ರ್ ನೀರಿಗೆ 10 ಗ್ರಾಮ್ ಹಾಕ್ಕೊಂಡು 4 ಬಾರಿ ಸಿಂಪಡಣೆ ಮಾಡಬೇಕು. ಯಾವ ಸಂದರ್ಭಗಳಲ್ಲಿ ಅಂತಂದರೆ
ಮೊದಲನೇದಾಗಿ ಚೌಟಿ ಮಾಡಿ ನಿಮಗೆ 15 ದಿನ, 20 ದಿನ, 25 ದಿನ ಹಾಗೂ 30 ದಿನಗಳ ನಂತರ ನೀವು ಸಿಂಪಡಣೆ ಮಾಡಿದ್ರೆ ಆದರೆ ಅಲ್ಲಿಂದ ನೀವು 15ರಿಂದ 20 ದಿನ ಕಾಲ ನಿಮಗೆ ಅವಕಾಶ ಏನು ಟೈಮ್ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ತದನಂತರ ನೀವು 55 ದಿನಗಳ ಆದಮೇಲೆ ನಿಮಗೆ ಎಲೆಗಳನ್ನು ನೀವು ಉಳುಕೆ ಕೊಟ್ಟಂಥ ಸಂದರ್ಭಗಳಲ್ಲಿ ಇದು ಯಾವುದೇ ರೀತಿಯಾದಂಥ ರೇಷ್ಮೆ ಹುಳುಗಳ ಮೇಲೆ ಪರಿಣಾಮ ಇರೋದಿಲ್ಲ. ಜೊತೆಗೆ ರಸ ಇರುವಂಥ ಕೀಟಗಳನ್ನು ನಾವು ಜೈವಿಕವಾಗಿ ನಿಯಂತ್ರಣ ಮಾಡೋದಕ್ಕೂ ಸಹ ಸಾಧ್ಯ ಇದೆ. ಇಲ್ಲಿ 2 ವಿಚಾರಗಳ ಗಮನದಲ್ಲಿ ಇಟ್ಕೋಬೇಕು. ನಾವು ಯಾವ ಸಂದರ್ಭದಲ್ಲಿ ಯಾವ ಔಷಧಿಗಳನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಕ್ಲಾರಿಟಿ ಇರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಹಿಪ್ಪುನೇರಳೆ ಬೇಸಾಯದಲ್ಲಿ ನುಸಿಬಾಧೆ ಹಾಗೂ ಥ್ರಿಪ್ಸ್ನ ಹೇಗೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕೆಂದು ನಮ್ಮ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಹಿಪ್ಪುನೇರಳೆ ಬೇಸಾಯಗಾರರು ಈ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಕೋರುತ್ತಾ ಮುಂದಿನ ವಾರದಲ್ಲಿ ಮತ್ತೊಂದು ವಿಷಯವನ್ನು ತಿಳಿದುಕೊಳ್ಳಲು ಭೇಟಿಯಾಗೋಣ. ಧನ್ಯವಾದಗಳು.